ನಾನು ಇಲ್ಲಿಗೆ ಬರುವಾಗ ಮಕ್ಕಳ ಜೊತೆ ಏನಪ್ಪ ಮಾತಾಡೋದು, ಮಕ್ಕಳ ಜೊತೆ ಪೋಷಕರು ಇರ್ತಾರೆ, ಮಕ್ಕಳು ಇರ್ತಾರೆ. ಆದ್ರೆ ಬೆಂಗಳೂರಿಂದ ಇಲ್ಲಿಗೆ ಬರ್ತಿದ್ದೀನಿ, ಮಕ್ಕಳಿಗೆ ಉಪಯೋಗವಾಗುವಂತ ಕೆಲವು ಮಾತುಗಳನ್ನ ಇಲ್ಲಿ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ನನ್ನ ಕೆಲವು ಮಾತುಗಳು ನೀವೆಲ್ಲ ಕೇಳ್ತೀರಾ? ನಾನು ಒಂದು ಚಿಕ್ಕ ಘಟನೆ ಹೇಳ್ತೀನಿ ನಿಮಗೆ. ಆ ಘಟನೆಯಿಂದ ನನ್ನ ಮಾತನ್ನ ನಾನು ಆರಂಭ ಮಾಡ್ತೀನಿ. ನಿಮಗೆ ಹೆಂಗೆ ವಿವೇಕ ವಿದ್ಯಾಸಂಸ್ಥೆ ಮತ್ತೆ ಹೆಂಗೆ ಎಂ ಶ್ರೀನಿವಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದೇ ತರ ಮೊದಲು ತಕ್ಷಶಿಲಾ ಹೆಸರು ನೀವೆಲ್ಲ ಕೇಳಿರ್ಬೋದು, ಮೋಸ್ಟ್ಲಿ ಮಕ್ಕಳು ಕೇಳಿರ್ತಾರೆ, ನಾವೆಲ್ಲ ಕೇಳಿರ್ತೀವಿ. ತಕ್ಷಶಿಲಾ ಅಲ್ಲಿ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕು ಅಂತ ಒಂದು ತಾಯಿ ತನ್ನ ಮಗುವನ್ನ ಕರ್ಕೊಂಡು ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಗುರುಕುಲಕ್ಕೆ ಹೋಗ್ತಾರೆ. ಗುರುಕುಲದಲ್ಲಿ ಗುರುಗಳು ಬೇರೆ ಮಕ್ಕಳಿಗೆ ಪಾಠ ಮಾಡ್ತಿರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಆ ತಾಯಿ ಹೋಗ್ಬಿಟ್ಟು ನನ್ನ ಮಗನಿಗೆ ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಗುರುಗಳೇ ಅಂತ ಕೇಳ್ತಾರೆ. ಆಗ ಗುರುಗಳು ಒಂದು ಕ್ಷಣ ಯೋಚನೆ ಮಾಡಿ ಆ ಮಗುನ ಹತ್ರಕ್ಕೆ ಕರೆದು ಆ ಮಗು ಕೈ ನೋಡ್ತಾರೆ. ಮಗು ಕೈ ನೋಡ್ಬಿಟ್ಟು, ಇಲ್ಲ, ಈ ಮಗುಗೆ ನಾವು ವಿದ್ಯಾಭ್ಯಾಸ ಮಾಡ್ಸಕ್ಕಾಗಲ್ಲ, ಯಾಕೆಂದ್ರೆ ಈ ಮಗುವಿಗೆ ವಿದ್ಯಾಭ್ಯಾಸ ಅಂಟಲ್ಲ, ಹಂಗಾಗಿ ನಾನು ವಿದ್ಯಾಭ್ಯಾಸ ಮಾಡ್ಸಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಆ ತಾಯಿ ಕೇಳ್ತಾರೆ. ಆಗ ಕೇಳಿದಾಗ ಗುರುಗಳು ಹೇಳ್ತಾರೆ, ಇಲ್ಲ, ಈ ಹುಡುಗನಿಗೆ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ, ವಿದ್ಯೆ ರೇಖೆ ಇಲ್ಲದೆ ಇರೋದ್ರಿಂದ ನಾನು ಈ ಮಗುವಿಗೆ ಪಾಠ ಹೇಳ್ಕೊಡೋದಕ್ಕಾಗಲ್ಲ, ಇವನಿಗೆ ವಿದ್ಯೆ ಹತ್ತಲ್ಲ, ಹಂಗಾಗಿ ಇವನಿಗೆ ವಿದ್ಯಾಭ್ಯಾಸ ಕಲಿಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಗುರುಗಳು ಹೇಳಿದಾಗ ಅಲ್ಲಿಂದ ಸ್ವಲ್ಪ ಈಚೆ ಬಂದು ಆ ತಾಯಿ ಜೋರಾಗಿ ಅಳ್ತಿರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಗುರುಗಳ ಗೈಡೆನ್ಸ್ ಅಲ್ಲಿ ವಿದ್ಯಾಭ್ಯಾಸ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರಿಗೂ ಆಸೆ ಇರ್ತದೆ. ಅದೇ ತರ ಈ ತಾಯಿಗೂ ಅದೊಂದು ಆಸೆ ಇತ್ತು. ಸೊ ತಾಯಿ ಜೋರಾಗಿ ಅಳ್ತಾ ಇರ್ಬೇಕಾದ್ರೆ ಜೊತೆಯಲ್ಲಿದ್ದಂತ ಮಗ ತುಂಬಾ ಸಂಕಟವಾಗುತ್ತೆ, ನೋವಾಗುತ್ತೆ. ನಮ್ಮ ತಾಯಿ ತುಂಬಾ ಅಳ್ತಿದ್ದಾರೆ, ನನಗೆ ಈ ಗುರುಕುಲದಲ್ಲಿ ಸೀಟ್ ಸಿಕ್ಲಿಲ್ಲ ಅಂತ ಹೇಳ್ಬಿಟ್ಟು. ಆಗ ಆ ಹುಡುಗ ಮತ್ತೆ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋದಾಗ ಗುರುಗಳು ಕೇಳ್ತಾರೆ, ಯಾಕಪ್ಪ ನೀನ್ ಮತ್ತೆ ಬಂದೆ ಅಂತ. ಅವಾಗ ಈ ಹುಡುಗ ನಯವಾಗಿ ಹೇಳ್ತಾನೆ, ಗುರುಗಳೇ, ನೀವು ವಿದ್ಯಾರೇಖೆ ನನಗಿಲ್ಲ ಅಂತ ಹೇಳಿದ್ರಲ್ಲ, ಆ ವಿದ್ಯಾರೇಖೆ ಹೆಂಗಿರುತ್ತೆ, ಎಲ್ಲಿರುತ್ತೆ, ಸ್ವಲ್ಪ ಹೇಳ್ಬೋದಾ ಅಂತ ಕೇಳ್ತಾನೆ. ಆವಾಗ ಗುರುಗಳು ಹತ್ರ ಕರೆದು ಬಿಟ್ಟು ಆ ಕೈಯಲ್ಲಿ ಒಂದು ಗೆರೆ ನೋಡಿ, ವಿದ್ಯಾರೇಖೆ ಅಂದ್ರೆ ಈ ತರ ಗೆರೆ ಇರಬೇಕು, ಇಲ್ಲಿಂದ ಇಲ್ಲಿಗೆ ನಿಮಗೆ ರೇಖೆ ಇರಬೇಕು, ಆ ರೇಖೆ ನಿನಗಿಲ್ಲ, ಹಂಗಾಗಿ ನಿನಗೆ ವಿದ್ಯಾಭ್ಯಾಸ ಬರಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೀದಾ ಅಲ್ಲಿಂದ ಹೋದಂತ ವಿದ್ಯಾರ್ಥಿ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ದೂರ ಹೋಗ್ಬಿಟ್ಟು ಒಂದು ಕಲ್ಲು, ಚೂಪಾಗಿರ್ತಕ್ಕಂಥ ಒಂದು ಕಲ್ಲು ತಗೊಂಡು ಆ ಕಲ್ಲಲ್ಲಿ ಕೈಯಲ್ಲಿ ವಿದ್ಯಾರೇಖೆಯನ್ನ ಜೋರಾಗಿ ಬರುವಂಗೆ ಎಳಿತಾರೆ. ಕೈಯೆಲ್ಲ ರಕ್ತ ಬರ್ತಿರುತ್ತೆ. ಆ ರಕ್ತದ ಕೈಯಲ್ಲೇ ಮತ್ತೆ ಗುರುಗಳ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಹೇಳ್ತಾರೆ, ಗುರುಗಳೇ ನೋಡಿ, ನೀವು ಹೇಳಿದ್ರಲ್ಲ ವಿದ್ಯಾರೇಖೆ ಇಲ್ಲ ಅಂತ, ಆ ವಿದ್ಯಾರೇಖೆ ನನಗ್ ಬಂದಿದೆ ನೋಡಿ ಈಗ ಅಂತ. ಗುರುಗಳಿಗೆ ಒಂದು ಕಡೆ ದಿಗ್ಭ್ರಾಂತಿ, ಒಂದು ಕಡೆ ನೋವು, ಒಂದು ಕಡೆ ಅಳು. ಏನಪ್ಪಾ ಈ ವಿದ್ಯಾರ್ಥಿ, ನಿನಗೆ ವಿದ್ಯಾರೇಖೆ ಇಲ್ಲ ಅಂದ ತಕ್ಷಣ ಹೋಗಿ ಕೈಯಲ್ಲಿ ವಿದ್ಯಾರೇಖೆ ಕಲ್ಲಲ್ಲಿ ಕೊರ್ಕೊಂಡ್ ಬಂದಿದ್ದಾನೆ, ನಾನು ಏನ್ ಮಾಡೋದು ಅಂತ ಗುರುಗಳು ಸ್ವಲ್ಪ ಚಿಂತೆಗೀಡಾಗ್ತಾರೆ. ಆಮೇಲೆ ಗುರುಗಳು ಹೇಳ್ತಾರೆ, ನಾನು ನಿನಗೆ ವಿದ್ಯಾಭ್ಯಾಸ ಕೊಡ್ಲಿಲ್ಲ ಅಂತಂದ್ರೆ ನಾನು ಒಬ್ಬ ಗುರುವಾಗಿ ನಾನು ತಪ್ಪು ಮಾಡ್ದಂಗಾಗ್ತದೆ, ಹಂಗಾಗಿ ನಾನು ನಿನಗೆ ವಿದ್ಯಾಭ್ಯಾಸ ಕೊಡ್ತೀನಿ ಅಂತ ಗುರುಗಳು ಒಪ್ಕೋತಾರೆ. ಯಾರದು ಈ ಸ್ಟೋರಿ ಅಂತ ನೀವು ಕೇಳಿದ್ರೆ, ಈ ಸ್ಟೋರಿ ಮತ್ತೆ ಯಾರ್ದು ಅಲ್ಲ, ಪಾಣಿನಿ ಅಂತ. ಪಾಣಿನಿ ಬಗ್ಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಿದಿರ ಅಂತ. ಪಾಣಿನಿ ಯಾರು ಅಂತಂದ್ರೆ, ನಾವೇನು ಸಂಸ್ಕೃತ ಓದ್ತಿದೀವಿ ಆ ಸಂಸ್ಕೃತಕ್ಕೆ ವ್ಯಾಕರಣ ಬರೆದಂತವ್ರು ಪಾಣಿನಿ. 4,000 ಸೂತ್ರಗಳನ್ನ ರಚಿಸಿ
ವೇದ ಉಪನಿಷತ್ತುಗಳಿಗೆ ವ್ಯಾಕರಣ ಸೃಷ್ಟಿ ಮಾಡದಂತವ್ರು ಈ ಪಾಣಿನಿ. ಈ ಪಾಣಿನಿಗೆ ವಿದ್ಯಾಭ್ಯಾಸ ಮಾಡದಂತ ಗುರುಗಳು ಉಪಪರ್ವ ಅಂತ. ನಾನು ಯಾಕೆ ಈ ಸ್ಟೋರಿ ನಿಮಗೆ ಹೇಳಿದೆ ಅಂತಂದ್ರೆ, ನೋಡಿ, ನಮ್ಮಲ್ಲಿ ನಾವು ಓದಲೇಬೇಕು ಅನ್ನೋಂಥ ದೃಢವಾದ ನಿರ್ಧಾರ, ಅಚಲವಾದ ಛಲ ನಮ್ಮಲ್ಲಿ ಇದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಇದು ಒಂದು ನಿಜವಾದ ಘಟನೆ. ಈ ಘಟನೆ ನಡೆದಿದ್ದು ಯಾವಾಗ ಅಂತ ನೀವು ಕೇಳಿದ್ರೆ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆ ಇಂದಿಗೂ ನಮ್ಮೆಲ್ಲರಿಗೂ ಸ್ಫೂರ್ತಿ. ಯಾಕೆಂದ್ರೆ ನಾವು ಓದ್ಲೇಬೇಕು, ನಾವು ಜೀವನದಲ್ಲಿ ಏನಾದ್ರೂ ಮಾಡ್ಲೇಬೇಕು ಅನ್ನುವಂತ ದೃಢವಾದ ನಿರ್ಧಾರ ನಮ್ಮಲ್ಲಿದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಪಾಣಿನಿ ಒಂದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನಾವು ಇದರಲ್ಲಿ ಒಂದು ವಿದ್ಯೆ ಮತ್ತೆ ಜ್ಞಾನ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ಯಾಕೆಂದ್ರೆ ನಾವು ಆಸ್ತಿ ಮಾಡ್ಬೋದು, ಹಣ ಸಂಪಾದನೆ ಮಾಡ್ತೀವಿ, ಅಂತಸ್ತು ಸಂಪಾದನೆ ಮಾಡ್ತೀವಿ. ಆದ್ರೆ ಹಣ, ಆಸ್ತಿ, ಅಂತಸ್ತು ಇವು ಯಾವತ್ತು ಬೇಕಾದ್ರೂ ನಮ್ಮ ಹತ್ರ ಇರ್ಬೋದು, ಯಾವತ್ತು ಬೇಕಾದ್ರೂ ನಮ್ಮ ಹತ್ರ ಹೋಗ್ಬೋದು ನಮ್ಮಿಂದ. ಆದ್ರೆ ವಿದ್ಯೆ, ಜ್ಞಾನ, ಸಂಸ್ಕಾರ ಈ ಮೂರು ಮಾತ್ರ ನಮ್ಮ ಜೀವನದುದ್ದಕ್ಕೂ ನಮ್ಮ ಜೊತೆ ಇರ್ತದೆ. ಅದೇ ಕಾರಣಕ್ಕೆ ನಾವೆಲ್ಲ ಚೆನ್ನಾಗಿ ಓದಬೇಕು, ನಾವೆಲ್ಲ ಜ್ಞಾನವಂತರಾಗಬೇಕು, ಮತ್ತೆ ನಮ್ಮಲ್ಲಿ ಸಂಸ್ಕಾರ ಇರಬೇಕು ಅನ್ನೋದು. ಈ ಮೂರು ತುಂಬಾ ಮುಖ್ಯ. ನಾನು ಯೋಗೀಶ್ ಅವರಿಗೆ ಒಂದು ಮನವಿಯನ್ನು ಮಾಡ್ತೀನಿ ಇಲ್ಲಿ. ಯಾಕೆ ಅಂತಂದ್ರೆ, ಎಲ್ಲದರಲ್ಲೂ ನಾವು ಸ್ಕೂಲಲ್ಲಿ ನಿಮಗೆ ಪಾಠ ಮಾಡ್ತಾರೆ, ಆದ್ರೆ ಪಾಠದ ಜೊತೆಗೆ ನಾವು ಜೀವನ ಪಾಠ ಅಂತ ಹೇಳ್ತೀವಿ. ಜೀವನ ಪಾಠ ಮತ್ತು ಸಂಸ್ಕಾರ ಎರಡನ್ನ ಮಕ್ಕಳಿಗೆ ವಾರಕ್ಕೆ 1 ಗಂಟೆ ಆದ್ರೂ ಹೇಳ್ಕೊಟ್ರೆ ಮಕ್ಕಳ ಜೀವನದಲ್ಲಿ ಅದು ಮುಂದೆ ತುಂಬಾ ಉಪಯೋಗ ಆಗ್ತದೆ ಅನ್ನೋ ಮಾತುಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮಲ್ಲಿ ಮಕ್ಕಳಲ್ಲೊಂದಿದೆ, ಇಲ್ಲಿ ತುಂಬಾ ಜನ ಪೋಷಕರಿದ್ದೀರಾ. ಪೋಷಕರಿಗೆ ಏನನ್ಸುತ್ತೆ, ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬಾರ್ದು, ನಾವು ಕಷ್ಟಪಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸ್ತೀವಿ, ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸುಖವಾಗಿ ಓದಿಸೋದಕ್ಕೆ ನೀವು ಯೋಚನೆ ಮಾಡ್ತೀರಾ. ಯಾಕಂದ್ರೆ ಇಲ್ಲಿ ತುಂಬಾ ಜನ ವ್ಯವಸಾಯ ಮಾಡುವಂತ ಪೇರೆಂಟ್ಸ್ ಇದ್ದೀರಾ, ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡುವಂತ ಪೋಷಕರಿದ್ದೀರಾ. ನಾನು ತಮ್ಗೆ ಹೇಳೋದಷ್ಟೇ, ನೀವು ಪಡ್ತಿರ್ತಕ್ಕಂಥ ಕಷ್ಟ ನಿಮ್ ಮಕ್ಕಳಿಗೂ ಗೊತ್ತಾಗ್ಬೇಕು. ನೀವೇನ್ ಕಷ್ಟ ಮಾಡ್ತಿದ್ದೀರಾ, ನಿಮ್ ಮಕ್ಕಳನ್ನ ಓದಿಸೋದಿಕ್ಕೆ ನೀವೆಷ್ಟೆಲ್ಲ ಶ್ರಮ ಮಾಡ್ತೀರಾ ಅಂತ ನಿಮ್ ಮಕ್ಕಳಿಗೆ ಗೊತ್ತಾದ್ರೆ ನಿಮ್ಮ ಮಕ್ಕಳು ಇನ್ನಷ್ಟು ಚೆನ್ನಾಗಿ ಓದ್ತಾರೆ ಅನ್ನೋ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಏನಂದ್ರೆ, ಇದು ಓದೋ ಸಮಯ. ನಮ್ಮಲ್ಲಿ ಎಲ್ಲ ಕಡೆ ಮೊಬೈಲು, ಟಿವಿ, ಗೇಮಿಂಗು ಇದು ಜಾಸ್ತಿ. ದಯವಿಟ್ಟು ಓದೋ ಸಮಯದಲ್ಲಿ ಇವೆಲ್ಲ ಮರೆತು ನಾವು ಕಷ್ಟಪಟ್ಟು ಓದಿದ್ರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಂತ ಯೋಗೀಶ್ ಅವರಿಗೆ ನಾನು ಹೇಳಿದೆ, ನಾನು ಬರ್ಲೇಬೇಕಂತ. ಇಲ್ಲ, ಇದು ನಿಮ್ಮದೇ ಶಾಲೆ, ನೀವು ಬರ್ಲೇಬೇಕಾಗತ್ತೆ ಅಂದ್ರು. ಈ ಶಾಲೆಗೆ ಬಂದು ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದು ನನಗೆ ತುಂಬಾ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.